ಹಲೋ ಬಾಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಸ್ ಬಾಸು, ಹೊಸದೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮತ್ತು ಸಾವಿರಾರು ವರ್ಷದ ಐತಿಹಾಸಿಕ ಹಿನ್ನೆಲೆಯುಳ್ಳ ಬೇಲೂರು ಚೆನ್ನಕೇಶವ ದೇವಾಲಯದ ಬಳಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ನೇಹಿತರಾದ ಕ್ರೇಜಿ ಸ್ಟಾರ್ ಪುನೀತ್ ಅವರು. ಬಸ್ಸು ಇವಾಗ ಎಕ್ಸಾಕ್ಟಾಗಿ ಬೇಲೂರಿನ ಪ್ರಮುಖ ದ್ವಾರದ ಬಳಿ ಇದ್ದೀವಿ. ಇದೇ ಮೇಯ್ನ್ ಎಂಟ್ರೆನ್ಸು ನೋಡಿ. ಇದೇ ಒಂದು ಬೇಲೂರಿನ ಒಂದು ಚೊಕ್ಕದಾದ ಒಂದು ಪಟ್ಟಣ. ಪರಿಸರ ತುಂಬಾ ಸ್ವಚ್ಛವಾಗಿದೆ ಇಲ್ಲಿ ಸುತ್ತಮುತ್ತ ನೋಡಿ. ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಂಗೆ ನಮ್ಮ ಚಪ್ಪಲಿ ಬಿಡುವ ಒಂದು ಸ್ಥಳ ಇದೆ ನೋಡಿ. ಇಲ್ಲಿ ಮುಂದ್ಗಡೆನೆ ಬೋರ್ಡ್ ಹಾಕಿದ್ದಾರೆ, ಚಪ್ಪಲಿ ಬಿಡುವ ಸ್ಥಳ ಇದು. ಚಪ್ಪಲಿಗಳನ್ನು ಇಲ್ಲಿ ಬಿಟ್ಟು ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕು. ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಿದ್ದೀವಿ. ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಪ್ರವೇಶ ಮಾಡ್ತಾ ಇರುವಾಗನೇ ಪ್ರವೇಶದಲ್ಲೇ ಎಂಥ ಅತ್ಯದ್ಭುತವಾದ ಶಿಲ್ಪದ ಕಲೆಗಳ ಒಂದು ಚಿತ್ರಣ ನಮ್ಮ ಮುಂದೆ ಕಾಣ್ತಾ ಇದ್ದಾವೆ. ದೇವಸ್ಥಾನದ ದ್ವಾರದ ಒಳಗೆ ಪ್ರವೇಶ ಮಾಡಿ ಆಯಿತು. ಬಸ್ಸು ಬೇಲೂರು ಅಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ನಮ್ಮ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಪ್ರಮುಖವಾದ ಸ್ಥಾನ ಪಡೆದಿರೋದು ನಮ್ಮ ಈ ಬೇಲೂರು, ಹಾಗೆ ಹಳೆಬೀಡು, ಈ ರೀತಿಯ ಒಂದು ಪ್ರಮುಖ ದೇವಸ್ಥಾನಗಳು. ಇಲ್ಲಿನ ಶಿಲ್ಪಕಲೆಗಳಿಂದಲೇ ಈ ಒಂದು ಸ್ಥಳ ಅತ್ಯದ್ಭುತವಾಗಿ ಪ್ರಕಾಶಮಾನವಾಗಿ ಇಡೀ ವಿಶ್ವದಾದ್ಯಂತ ನಮ್ಮ ಭಾರತದ ಹೆಸರನ್ನು ಮುನ್ನೆಲೆಗೆ ತರ್ತಾ ಇದೆ ನೋಡಿ. ಆವಾಗಿನ ಕಾಲದಲ್ಲೇ ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲದೆ ಇದ್ರೂ ಸಹ ನೋಡಿ ಯಾವ ರೀತಿ ಎಲ್ಲ ಒಂದು ಚಿತ್ರಣವನ್ನು ನಮ್ಮ ಹಿರಿ ತಲೆಮಾರಿನವರು ಕಟ್ಟಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಒಂದು ಸ್ಥಳ ಉತ್ತಮ ಉದಾಹರಣೆ. ಹಾಗೆಯೇ ಸರಿಸುಮಾರು ಇವಾಗ ಬೆಳಿಗ್ಗೆ 9 ಗಂಟೆ ಬಸ್ಸು. ಪ್ರವಾಸಿಗರು ಆಲ್ರೆಡಿ ಎಲ್ಲ ಬರ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ದೇವಸ್ಥಾನದ ಸುಂದರ ಚಿತ್ರಣವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮಾತ್ರ ಕೊನೆಯಾಗಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ. ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಈ ಒಂದು ಬೇಲೂರಿನ ಒಂದು ಚಿತ್ರಣವನ್ನು ಸರಿಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ, ಹಾಗೆ ಸರಿಸುಮಾರು ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ಗಳನ್ನು ನೋಡೇ ಇರ್ತೀರ. ಅದೆಷ್ಟೇ ಬಾರಿ ನೋಡಿದ್ರು ಒಮ್ಮೆ ನೋಡಿ ಪುಳಕಿತರಾಗುವ ಅನ್ನುವ ಒಂದು ಮನಸ್ಸೇ ಬರುತ್ತೆ ಹೊರತು ಸ್ಕಿಪ್ ಮಾಡೋಣ ಅಂತ ಯಾವತ್ತೂ ಅನ್ಸೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಈ ಒಂದು ಸ್ಥಳಕ್ಕೆ ಸರಿಸುಮಾರು ಒಂದು 7-8 ಬಾರಿ ವಿಸಿಟ್ ಮಾಡಿದ್ದೀನಿ. ಆದರೂ ನನಗೆ ಯಾವತ್ತೂ ಈ ಒಂದು ಸ್ಥಳ ಬೋರ್ ಅನಿಸೇ ಇಲ್ಲ. ಪುನಃ ಬಂದು ಈ ಸ್ಥಳದಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಅನುಭವಿಸೋಣ ಅಂತಲೇ ಯಾವಾಗಲೂ ಮನ ಕಾಯ್ತಾನೆ ಇರುತ್ತೆ. ಮಾತಾಡ್ತಾ ಸೆಲ್ಫಿ ಸ್ಟಿಕ್ನ ಅಲ್ಲೇ ಗಾಡೀಲಿ ಬಿಟ್ಟು ಬಂದಿದ್ವಿ. ಬಾಸ್ ಹೋಗಿ ತಗೊಂಬಂದರು. ನಮ್ಮ ಎಲ್ಲ ಕವಿಗಳು ಒಂದು ಹೆಣ್ಮಕ್ಳನ್ನೆಲ್ಲ ಈ ಬೇಲೂರಿನ ಶಿಲ್ಪಕಲೆಗಳಿಗೆ, ಅಜಂತ ಎಲ್ಲೋರದ ಕಲೆಗಳಿಗೆ, ಹಾಗೆ ಬೇಲೂರು, ಹಳೆಬೀಡು ಈ ರೀತಿ ಎಲ್ಲ ಹೋಲಿಸ್ತಾ ಇರ್ತಾರೆ. ಆದರೆ ಗಂಡು ಮಕ್ಕಳು ಯಾಕೆ ಯಾವುದಕ್ಕೂ ಹೋಲಿಸಿಲ್ಲ. ಎಲ್ಲ ಕವಿಗಳು ಗಂಡಸರಾಗ್ಬಿಟ್ಟು ಕಷ್ಟ ಆಗ್ಬಿಡ್ತು. ಇಲ್ಲ, ಆ ವರ್ಣನೆಗಳಿಗೆ ಅಷ್ಟೇ ಮಹತ್ವ ಇದೆ. ಎಲ್ಲ ವೈಬ್ನ ಇವತ್ತು ಎಂಜಾಯ್ ಮಾಡೋಣ. ಹಾಗೆ ಕೆಲವೊಂದು ಸ್ವಾರಸ್ಯಕರವಾದ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ, ಗೊತ್ತಿರೋ ವಿಷಯಗಳನ್ನು ಹಂಚ್ಕೊಳ್ಳೋಣ. ಅದು ಬಿಟ್ಟರೆ ಪ್ಯೂರ್ ವೈಬ್ನ ಇವತ್ತು ನಮ್ಮ ಚಾನಲ್ನಲ್ಲಿ ಎಲ್ರಿಗೂ ತೋರಿಸೋಣ. ಇದೇ ದೇವಸ್ಥಾನದ ಎಂಟ್ರಿ ಪಾಯಿಂಟ್. ಎಷ್ಟೊಂದು ಅದ್ಭುತವಾಗಿದೆ, ನಾವಿಲ್ಲಿ ಗಮನಿಸ್ಬೋದು.
ಅಲ್ಲಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ. ಶಿಲ್ಪಕಲೆಗಳನ್ನು ಮುಟ್ಟಬಾರ್ದು, ಮತ್ತು ಯಾವುದೇ ರೆಸ್ಟ್ರಿಕ್ಷನ್ಗಳು ಇಲ್ಲ ಇಲ್ಲಿ. ವೀಡಿಯೋಸ್ಗಳು ಮಾಡಬಾರ್ದು ಅನ್ನೋ ರೀತಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಗಳು ಇಲ್ಲ. ದೇವಸ್ಥಾನದ ಆವರಣದೊಳಗೆ ಅಂದರೆ ದೇವಸ್ಥಾನದ ಗರ್ಭಗುಡಿಯ ಒಂದು ಆವರಣದೊಳಗೆ ಯಾವುದೇ ರೀತಿಯ ಫೋಟೋ ವೀಡಿಯೋಸ್ಗಳು ಮಾಡೋಂಗಿಲ್ಲ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವೊಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಒಂದು ಕಾನೂನು ಕಟ್ಟಳೆಗಳಿಗೆ ಒಂದು ಗೌರವ ಕೊಡಲೇಬೇಕಾಗುತ್ತೆ. ಓಕೆ, ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ತೋರ್ಸೋಕ್ಕಾಗಲ್ಲ, ಆದರೆ ಹೊರಗಡೆ ಯಾವ ರೀತಿ ಎಲ್ಲ ಪ್ರಪಂಚ ಇದೆ, ಒಂದು ವಾಸ್ತುಶಿಲ್ಪದ ಪ್ರಪಂಚ ಇದೆ ಅನ್ನೋದನ್ನು ತೋರಿಸೋಣ ಇವತ್ತು. ನೋಡಿ ಯಾವ ರೀತಿ ಎಲ್ಲ ಶಿಲ್ಪಕಲೆಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇವಾಗಿನ ಮಿಷನರಿಗಳು ಸಹ ಇಷ್ಟೊಂದು ಚೆನ್ನಾಗಿ ಕೆತ್ತನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಬಸ್ಸು ಹಾಗೆಯೇ ಕೆಲವೊಂದು ಭಾಗಗಳಲ್ಲಿ ಒಂದು ವಿಗ್ರಹಗಳು ಅಪೂರ್ಣವಾಗಿದ್ದಾವೆ. ನೋಡಿ, ಈ ಕಾಲಮ್ಗಳಲ್ಲಿ ಕೆಲವೊಂದು ವಿಗ್ರಹಗಳು ಕಾಣೆಯಾಗಿದ್ದಾವೆ, ಅಂದರೆ ಕೆತ್ತನೆ ಮಾಡಲಾಗಿಲ್ಲ ಅನಿಸುತ್ತೆ. ಅಷ್ಟೊಂದೇನು ಹಿಸ್ಟ್ರಿ ಗೊತ್ತಿಲ್ಲ. ವಾವ್, ಒಂದು ಹೆಣ್ಣಿನ ಪ್ರತಿಯೊಂದು ಭಾವನೆಗಳನ್ನು ಇಲ್ಲಿ ಚಿತ್ರಣ ಮಾಡಲಾಗಿದೆ. ಅವಾಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಎಲ್ಲ ಜೀವಿಸ್ತಾ ಇದ್ರು, ಯಾವ ರೀತಿ ಎಲ್ಲ ಸಂಸ್ಕೃತಿ ಹೊಂದಿದ್ರು ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ಕೆತ್ತನೆ ಮುಖಾಂತರ ನಮಗೆಲ್ರಿಗೂ ತೋರಿಸಲಾಗಿದೆ. ವಾವ್, ಬ್ಯೂಟಿಫುಲ್. ದೇವಸ್ಥಾನದ ಪ್ರತಿಯೊಂದು ಸ್ತಂಭಗಳಲ್ಲೂ ಶ್ರೀ ಚೆನ್ನಕೇಶವ ಸ್ವಾಮಿ ರಾರಾಜಿಸ್ತಾ ಇದ್ದಾರೆ. ನೋಡಿ, ಇದರ ಫೌಂಡೇಶನ್ ಹೇಗಿದೆ ಅಂದರೆ ಆನೆಗಳ ಚಿತ್ರಣವನ್ನೇ ಇಲ್ಲಿ ಕಟ್ಟಲಾಗಿದೆ ನೋಡಿ. ಆದರೆ ಇಲ್ಲಿ ಸಾಮಾನ್ಯವಾಗಿ ಗಮನಿಸಿರುವಂಥದ್ದು ಎಲ್ಲವೂ ಆನೆಗಳೇ, ಆದರೆ ಯಾವುದು ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ಪ್ರತಿಯೊಂದೂ ಸಹ ಭಿನ್ನ ಭಿನ್ನವಾಗಿ ಕೆತ್ತಲಾಗಿದೆ ನೋಡಿ. ಎಲ್ಲ ಆನೆಗಳು ನೋಡಿದ್ರೆ ಎಲ್ಲವೂ ಒಂದೇ ಥರ ಕಾಣಿಸುತ್ತೆ, ಆದರೆ ಪ್ರತಿಯೊಂದು ಚಿತ್ರಣ ಒಂದೊಂದು ಕಥೆಗಳನ್ನು ಹೇಳ್ತವೆ, ಒಂದೊಂದು ಹಾವಭಾವಗಳನ್ನು ಹೊಂದಿದ್ದಾವೆ. ವಾವ್, ಆವಾಗಿನ ಶಿಲ್ಪಕಲೆ ಮಾತ್ರ ಅತ್ಯದ್ಭುತ. ಬಸ್ಸು ನಾವು ಕೆಲವೊಂದು ಚಿತ್ರಣಗಳನ್ನು ಸರಿಯಾಗಿ ಗಮನಿಸಿದರೆ ಕೆಲವೊಂದು ಚಿತ್ರಣಗಳು ನೋಡಿ ಅಪೂರ್ಣವಾಗಿದ್ದಾವೆ. ಅಂದರೆ ಇದನ್ನು ಸಂಪೂರ್ಣವಾಗಿ ಕೆತ್ತನೆ ಮಾಡಲಾಗಿಲ್ಲ, ಅಥವಾ ಯಾರಾದರೂ ಬೇರೆ ಒಂದು ಸುಲ್ತಾನರ ದಾಳಿಗೆ ಏನಾದರೂ ಸಿಕ್ಕಾಕೊಂಡಿದೆ ಅನ್ನೋದು ನಮಗೆ ಸರಿಯಾಗಿ ಅಷ್ಟೊಂದು ಗೊತ್ತಿಲ್ಲ. ಹಿಸ್ಟ್ರಿಯನ್ನು ಚೆನ್ನಾಗಿ ಅರಿತವರು ಇದರ ಬಗ್ಗೆ ನಮಗೆ ಸಹ ಸ್ವಲ್ಪ ಮಾಹಿತಿ ನೀಡಿ. ಎಸ್ ಬಾಸು, ಇವಾಗ ನಮಗೆ ಗೊತ್ತಿರುವ ಒಂದು ಹಿಸ್ಟ್ರಿಯ ಪ್ರಕಾರ ಈ ದೇವಸ್ಥಾನವನ್ನು ಸರಿಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜನಾದ ವಿಷ್ಣುವರ್ಧನನು ಒಂದು ಬುನಾದಿ ಹಾಕ್ತಾರೆ ಅಂತ ಒಂದು ಹಿಸ್ಟ್ರಿಯಲ್ಲಿ ಮುದ್ರಿಸಲಾಗಿದೆ. ಈ ನಮ್ಮ ದೇವಸ್ಥಾನ ಇದೆಯಲ್ಲ, ಒಂದು ಹೊಯ್ಸಳರ ಕಾಲಘಟ್ಟದಲ್ಲಿ ಆವಾಗಿನ ಒಂದು ಶಿಲ್ಪಿಗಳ ಹಾಗೂ ತಂತ್ರಜ್ಞರ ಎಲ್ಲರ ಸಹಾಯದಿಂದ ಒಂದು ವಿಜ್ಞಾನವನ್ನು ಅಳವಡಿಸಿಕೊಂಡು, ಆವಾಗಿನ ಕಾಲದಲ್ಲೇ ಒಂದು ವಿಜ್ಞಾನದ ಒಂದು ಜ್ಞಾನವನ್ನು ಅಳವಡಿಸಿಕೊಂಡು ಒಂದು ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಬಸ್ಸು ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸರಿಸುಮಾರು 103 ವರ್ಷಗಳು ತಗಲಿವೆ. ನೀವು ನಂಬಲೇಬೇಕು. ಈ ಒಂದು ದೇವಸ್ಥಾನ ಸರಿಸುಮಾರು ಸಾವಿರಾರು ವರ್ಷಗಳಿಗೆ ಸಂದಿದೆ. ಆದರೆ ಈ ದೇವಸ್ಥಾನ ಕಟ್ಟಲು ಸಹ 106 ವರ್ಷ ತಗಲಿದೆ. ದೇವಸ್ಥಾನದ ಒಂದು ಶಿಲ್ಪಕಲೆಗಳನ್ನು ಒಂದು ಕೆತ್ತನೆ ಮಾಡಲು ಬಳಸಿರುವಂತಹ ಕಲ್ಲುಗಳು ಇಲ್ಲಿಯೇ ಸುತ್ತಮುತ್ತ ದೊರೆಯುವಂಥ ಒಂದು ಬಳಪದ ಕಲ್ಲು ಅಂತ ಹೇಳ್ತಾರೆ. ಈ ಒಂದು ಬಳಪದ ಕಲ್ಲಿನ ಒಂದು ವಿಶೇಷತೆ ಏನಂದರೆ,
ಈ ಈ ಬಳಪದ ಕಲ್ಲನ್ನು ಗಣಿಗಾರಿಕೆ ಮಾಡಿ ತೆಗೆದ ತಕ್ಷಣ ಇದು ಸ್ಮೂತ್ ಆಗಿರ್ತವಂತೆ. ತದನಂತರ ವಾತಾವರಣಕ್ಕೆ ಒಗ್ಗಿಕೊಂಡು ಇವುಗಳು ಒಂದು ಗಟ್ಟಿಯಾದ ಒಂದು ಆಕೃತಿಯನ್ನು ತಾಳ್ತವೆ. ಹಂಗಾಗಿ ಈ ಗಣಿಗಾರಿಕೆಯನ್ನು ತುಂಬಾ ಆಳದಿಂದ ಮಾಡಿರ್ತಾರೆ. ಮತ್ತು ಈ ಬಳಪದ ಕಲ್ಲು ತುಂಬಾ ಆಳದಿಂದ ತೆಗೆದಷ್ಟು ತುಂಬಾ ಉತ್ತಮವಾದ ಒಂದು ಕಲ್ಲು ನಮಗೆ ಸಿಗುತ್ತೆ ಅಂತ ಆವಾಗಿನ ಕಾಲಘಟ್ಟದಲ್ಲಿ ತಿಳ್ಕೊಂಡು ಆಳದಿಂದ ಮೈನಿಂಗ್ ಮಾಡಿ ತೆಗೆದು ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮುಂದೆ ಕಾಣ್ತಿದೆಯಲ್ಲ ಧ್ವಜದ ಕಂಬ, ಇದನ್ನು ಗ್ರಾನೈಟ್ ಕಲ್ಲಿನಿಂದ ಒಂದು ಕೆತ್ತನೆ ಮಾಡಲಾಗಿದೆ. ಅಂದರೆ ಸುಣ್ಣದ ಕಲ್ಲನ್ನು ಬಳಸಿ ಈ ರೀತಿಯ ಎತ್ತರವಾದ ಒಂದು ಧ್ವಜ ಸ್ತಂಭಗಳನ್ನು ಒಂದು ಕೆತ್ತಲು ಸಾಧ್ಯವಿಲ್ಲ. ಅಂದರೆ ಸ್ಟ್ರೆಂತ್ ಇರೋದಿಲ್ಲ, ಅಂದರೆ ಕಾಲಕ್ರಮೇಣ ಅದು ನಾಶ ಹೋಗ್ಬೋದು ಎಂಬ ಕಾರಣಕ್ಕೆ ಅಂದರೆ ಗ್ರಾನೈಟ್ ಒಂದೇ ಕಲ್ಲನ್ನು ಬಳಸಿ ಕೆತ್ತನೆ ಮಾಡಲಾಗಿದೆ. ನೋಡಿ ಆವಾಗಿನ ಟೆಕ್ನಾಲಜಿ ಯಾವ ರೀತಿ ಎಲ್ಲ ವಿಜ್ಞಾನದ ರೂಪವನ್ನು ಹೊಂದಿತ್ತು. ನಾವು ಇವತ್ತು ಅಂದ್ಕೊಂಡಿದ್ದೀವಿ ನಮಗೆ ಮಾತ್ರ ವಿಜ್ಞಾನದ ಅರಿವಿದೆ ಅಂತ, ಆದರೆ ಆವಾಗಿನ ಕಾಲಘಟ್ಟದಲ್ಲೇ ವಿಜ್ಞಾನದ ಪ್ರತಿಯೊಂದು ಆಳ ಅರಿವುಗಳನ್ನು ಅರಿತುಕೊಂಡು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಬಾಸು, ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸುಂದರವಾದ ಕಲ್ಯಾಣಿ ಇದೆ. ಆ ಕಲ್ಯಾಣಿಗಳಲ್ಲಿ ತುಂಬಾ ಆಮೆಗಳಿದ್ದಾವೆ. ಅವುಗಳನ್ನು ನೋಡ್ಬೋದು. ಇಲ್ಲಿ ಕಾಣ್ತಾ ಇರಲ್ಲ, ಅಷ್ಟೊಂದೇನು ದೂರಕ್ಕೇನು ಕಾಣಿಸಲ್ಲ. ಆದರೆ ಈ ಕಲ್ಯಾಣಿ ಮಾತ್ರ ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ನೋಡಿ ಈ ಕಲ್ಯಾಣಿಯ ಒಂದು ವಿಹಂಗಮ ನೋಟನ. ದೇವಸ್ಥಾನದ ಹಿಂಬದಿ ಆವರಣದಲ್ಲಿ ಈ ರೀತಿಯ ನೂರಾರು ಕಂಬಗಳ ಒಂದು ಆವರಣ ಕಾಣಕ್ಕೆ ಸಿಗುತ್ತೆ ನಮಗೆ. ಈ ಆವರಣವನ್ನು ಸಹ ಶಿಲ್ಪಾಕೃತಿಗಳಿಂದ ತುಂಬಿಸಿದ್ದಾರೆ. ಎಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ಇಲ್ಲಿ ಬಂದರೆ ಹೋಗ ಮನಸ್ಸೇ ಆಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ದೇವಸ್ಥಾನದ ಹಿಂಬದಿಯಲ್ಲಿ ಈ ಹೊಯ್ಸಳರ ಕಾಲಘಟ್ಟದಲ್ಲಿ ಅಳಿದು ಉಳಿದಂತಹ ಶಿಲ್ಪಕಲೆಗಳಿಂದ ಒಂದು ವಿಜಯನಗರ ತದನಂತರ ಬಂದ ವಿಜಯನಗರ ಕಾಲದ ರಾಜರುಗಳು ಕೆಲವೊಂದು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಒಂದು ಮಂಟಪ ಕಾಣ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಒಂದು ದೇವರ ಗರ್ಭಗುಡಿಗಳನ್ನು ಇರಿಸಲಾಗಿಲ್ಲ. ಮೋಸ್ಟ್ಲಿ ಈ ಒಂದು ಸ್ಥಳದಲ್ಲಿ ನಾಗಾರಾಧನೆಗಳು ನಡೀತಿರ್ಬೋದು. ನೋಡಿ ಎಲ್ಲ ನಾಗನ ಒಂದು ಅವತರಣಿಕೆಗಳನ್ನು ಇಲ್ಲಿ ಚಿತ್ರಣ ಮಾಡಿ ಇಡಲಾಗಿದೆ. ಬಸ್ಸು ಈ ಒಂದು ಮುಖ್ಯವಾದ ದೇವಸ್ಥಾನ ಚೆನ್ನಕೇಶವ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲಘಟ್ಟದಲ್ಲಿ ಎಲ್ಲ ನಿರ್ಮಾಣ ಮಾಡಿದರೆ, ತದನಂತರ ಇಲ್ಲಿಯ ಸುತ್ತಮುತ್ತ ದೇವಸ್ಥಾನಗಳನ್ನು ವಿಜಯನಗರ ಅಂದರೆ ಹೊಯ್ಸಳರ ಕಾಲಘಟ್ಟ ಮುಗಿದ ನಂತರ ಆಳ್ವಿಕೆಗೆ ಬಂದ ವಿಜಯನಗರ ಒಂದು ರಾಜರ ಕಾಲದಲ್ಲಿ ಇವೆಲ್ಲ ಸುತ್ತಮುತ್ತಲಿನ ದೇವಸ್ಥಾನಗಳನ್ನು ಅಂದರೆ ಅದೇ ರೀತಿಯ ವಾಸ್ತುಶಿಲ್ಪಗಳನ್ನು ಉಳಿದಿರ್ತಾವಲ್ಲ ಅವುಗಳನ್ನೆಲ್ಲ ಬಳಸಿಕೊಂಡು ಈ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಸರಿಸುಮಾರು 5 ದೇವಾಲಯಗಳನ್ನು ಈ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಕಟ್ಟಲಾಗಿದೆ. ಇವಾಗಿನ ನೋಡಿ ಶತಮಾನದಲ್ಲಿ ನಮ್ಮ ಯುವ ಪ್ರೇಮಿಗಳು ಯಾವ ರೀತಿ ಎಲ್ಲ ನೋಡಿ ಕಾಣ್ತಾ ಇದೆಯಾ, ಯಾವ ರೀತಿ ಎಲ್ಲ ಈ ತಮ್ಮ ಪ್ರೇಮ ನಿವೇದನೆಯ ಬರಹಗಳನ್ನು ಇದರಲ್ಲೆಲ್ಲ ಗೀಚಿ ನಾವು ಸಹ ಇದನ್ನು ನಾಶಪಡಿಸುವಲ್ಲಿ ಮುಂಚೂಣಿಯಲ್ಲಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇದು ತುಂಬಾ ದುಃಖಕರವಾದ ವಿಷಯ. ನಾವು ನಮ್ಮ ಪೂರ್ವಜರ ಈ ಐತಿಹಾಸಿಕ ಸ್ಥಳಗಳನ್ನು ಯಾವುದೇ ರೀತಿ ಮುಂದಿನ ಒಂದು ಜನಾಂಗಕ್ಕೆ ತೋರಿಸ್ಬೇಕಂದ್ರೆ ಸಂಪೂರ್ಣವಾಗಿ ಒಂದು ಉತ್ತಮ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಂಡು ಹೋಗಬೇಕಾದ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅಂಥದ್ರಲ್ಲಿ ಈ ರೀತಿಯ ಒಂದು ಗೀಚು ಬರಹಗಳನ್ನು ಇದರ ಮೇಲೆ ಬರೆದು ತಮ್ಮ ಒಂದು ಸಂಸ್ಕೃತಿಯನ್ನು ಇಲ್ಲಿ ತೋರಿಸ್ಬೇಡಿ ಅಂತ ನಾನು ನಮ್ಮ ಯುವ ಜನತೆಯಲ್ಲಿ ಕೇಳ್ಕೊಳ್ತೀನಿ. ದಯಮಾಡಿ
ಇದನ್ನು ಉಳಿಸಿ ಬೆಳೆಸಿ ಹಾಗೆ ರಕ್ಷಣೆ ಮಾಡಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಮರಿಬೇಡಿ. ಇದನ್ನು ನಾನು ಪ್ರತಿ ಬಾರಿಯೂ ಸಹ ಹೇಳ್ತಾ ಇರ್ತೀನಿ. ದಯಮಾಡಿ ಈ ರೀತಿಯ ಒಂದು ಕೆಲಸಗಳಿಗೆ ನೀವು ಕೈ ಹಾಕಬೇಡಿ. ದೇವಸ್ಥಾನದ ಪ್ರವೇಶ ಮತ್ತು ನಿರ್ಗಮನಕ್ಕಾಗಿ 3 ಕಡೆಗಳಲ್ಲಿ ಒಂದು ದ್ವಾರಗಳು ನಮಗೆ ಕಾಣಸಿಗ್ತವೆ. ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ಬರೀ ಒಂದು 4 ವಿಡಿಯೋ ತೋರಿಸಿ ನಿಜವಾಗ್ಲೂ ತೋರ್ಸೋಕ್ಕಾಗಲ್ಲ. ದಯಮಾಡಿ ಎಲ್ಲರೂ ಬನ್ನಿ, ಐತಿಹಾಸಿಕ ಸ್ಥಳವನ್ನು ನೋಡಿ ಪುನೀತರಾಗಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ತೋರ್ಸೋಕ್ಕೆ ನಮಗೆ ಕೆಲವೇ ಒಂದು ಗಂಟೆಗಳು ಸಾಕು. ಇಲ್ಲಿನ ವಾಸ್ತುಶಿಲ್ಪಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ವರ್ಷಾನುಗಟ್ಟಲೆ ಬೇಕು ಬಾಸ್. ಒಂದು ದಿವಸದಲ್ಲಿ ಸತ್ಯವಾಗಲೂ ಆಗುವಂಥದ್ದೇ ಅಲ್ಲ. ಪ್ರತಿಯೊಂದು ಕಲಾಕೃತಿಗಳು ಒಂದೊಂದು ಕಥೆಗಳನ್ನು ಹೇಳ್ತವೆ. ಅದೇ ಈ ರೀತಿಯ ಲಕ್ಷಾಂತರ ಕಲಾಕೃತಿಗಳು ನಮ್ಮ ಈ ದೇವಾಲಯದಲ್ಲಿ ಕಾಣ್ಬೋದು. ಸೊ ಮಾತಾಡ್ತಾ ತುಂಬಾ ಸುಸ್ತಾಗ್ಬಿಡ್ತು. ಸುಮಾರು ಒಂದು 11 ಗಂಟೆ ಕಳೀತಾ ಇದೆ. ಬಿಸಿಲು ಬಿಸಿಲು ಬಂದಿದೆ ಇಲ್ಲಿ. ಈ ಒಂದು ವಿಡಿಯೋನ ಮುಗಿಸೋ ಸಮಯ ಇವಾಗ ಬಂದಿದೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ಮತ್ತೆ ನಮ್ಮ ತಂಡ ಮತ್ತೆ ಬರ್ತಾನೆ ಇರ್ತೀವಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಕೆಲವೊಂದು ಸ್ಥಳಗಳಿಗೆ ಮತ್ತೆ ಭೇಟಿಯಾಗಿ ನಿಮ್ಮನ್ನು ಒಂದು ಮನೋರಂಜನೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬೇಲೂರು.